ನಮಸ್ಕಾರ ರೀ ಎಲ್ಲರಿಗೂ. ನಿನ್ನೆ ಅಂದರೆ 9ನೇ ತಾರೀಕು SSLC ರಿಸಲ್ಟ್ ಅನೌನ್ಸ್ ಆಗಿದ್ದ. ಎಲ್ಲರೂ ರಿಸಲ್ಟನ್ನು ನೋಡಿರ್ತೀರಿ. ಕರ್ನಾಟಕ ರಿಸಲ್ಟ್.in ಒಳಗೆ ರಿಸಲ್ಟ್ ಅನೌನ್ಸ್ ಆಗಿತ್ತು. ಸೊ ಎಲ್ಲರೂ ನೋಡಿರ್ತೀರಿ. ಸ್ವಲ್ಪ ಮಂದಿಗೆ ಏನಪ್ಪ ಅಂದ್ರೆ ರಿಸಲ್ಟ್ ಭಾಳ ಹ್ಯಾಪಿ ತಂದಿದ್ರೆ, ಸ್ವಲ್ಪ ಮಂದಿಗೆ ರಿಸಲ್ಟ್ ಭಾಳ ಬೇಸರವಾಗೈತೆ ರೀ. ಸೊ ಐತಲ್ಲ ಹೆಂಗಂದ್ರೆ ಸ್ವಲ್ಪ ಮಂದಿಗೆ ಐತಲ್ಲ ನಮಗೆ 100 ಬರ್ಬೇಕಾಗಿತ್ತು, 90 ಬಂದೈತಿ, 80 ಬಂದೈತಿ ಹಂಗೆ ಅನ್ಕೊಂತಿರ್ತಾರೆ. ಸೊ ಐತಲ್ಲ ಅದು ನಾವು ರಿವ್ಯಾಲ್ಯೂಯೇಷನ್ ಹಾಕ್ಬೇಕಂತೇಳಿ ವೇಟ್ ಮಾಡ್ತಾರಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಫಿಷಿಯಲ್ ಆಗಿ ಒಂದು ನೋಟಿಸನ್ನು ಹೊರಡಿಸಲಾಗೈತೆ ರೀ. ಅವರೆಲ್ಲ ಯಾರ್ಯಾರೆಲ್ಲ ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೇಕಂತ ಮಾಡಿದಾರಲ್ಲ ಅದನ್ನು ರಿವ್ಯಾಲ್ಯೂಯೇಷನ್ ಹಾಕಕ್ಕೆ 13/5/2024ರಿಂದ 23/5/2024ವರೆಗೂ ರಿವ್ಯಾಲ್ಯೂಯೇಷನ್ಗೆ ಟೈಮ್ ಕೊಡಲಾಗೈತೆ ರೀ. ರಿವ್ಯಾಲ್ಯೂಯೇಷನ್ ಹಾಕೋಕ್ಕಿಂತ ಮೊದಲು ಐತಲ್ಲ ಸ್ಕ್ಯಾನ್ ಕಾಪಿ ಅದನ್ನು ನೋಡಿಕೊಂಡು ನೀವು ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಚಲೋ ಆಗುತ್ತೆ. ಯಾಕಂದರೆ ನೀವು ಇನ್ನು ಮಾರ್ಕ್ಸ್ ಬರೋದಿದ್ರೆ ನಿಮ್ಗೆ ಗೊತ್ತಾಗತ್ತೆ ರೀ. ಅಲ್ಲಿ ಆ ರಿವ್ಯಾಲ್ಯೂಯೇಷನ್ ಹಾಕೋಕ್ಕಿಂತ ಮೊದಲು ಸ್ಕ್ಯಾನ್ ಕಾಪಿ ತರಿಸ್ಕೊಂಡು ನೋಡಿದರೆ ಚಲೋ ರೀ. ಸ್ಕ್ಯಾನ್ ಕಾಪಿ ತರಿಸೋದು ಹೆಂಗೆ ಅಂತೇಳಿ ಈ ಒಂದು ವಿಡಿಯೋ ಒಳಗೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹಾಕೋದು ಅಂತೇಳಿ ನೋಡೋಣ್ರಿ. ಈಗ ಸ್ಕ್ಯಾನ್ ಕಾಪಿ ತರಿಸ್ಬೇಕಂದ್ರೆ ಪರ್ ಪೇಪರಿಗೆ ಒಂದು ಸಬ್ಜೆಕ್ಟಿಗೆ 400 ರೂಪಾಯಿ ಅವರು ನಿಗದಿಪಡಿಸ್ಯಾರ ಶುಲ್ಕ. ಅದೇ ರೀತಿ ನೀವು ಎಷ್ಟು ಜಾಸ್ತಿ ಸಬ್ಜೆಕ್ಟ್ ತರಿಸ್ತಿಲ್ಲ ಮಲ್ಟಿಪ್ಲೈ ಬೈ 400. ಅದೇ ರೀತಿ ಮರು ಮೌಲ್ಯಮಾಪನಕ್ಕೆ ರಿವ್ಯಾಲ್ಯೂಯೇಷನ್ಗೆ 800 ರೂಪಾಯಿನ ನಿಗದಿಪಡಿಸ್ಯಾರ ರೀ. ಸೊ ಅದನ್ನು ಈಗ ಸ್ಕ್ಯಾನ್ ಕಾಪಿ ಮತ್ತು ರಿವ್ಯಾಲ್ಯೂಯೇಷನ್ ಎರಡು ಸ್ಟೆಪ್ ಸೇಮ್ ಇರ್ತಾವೆ ರೀ. ಗೂಗಲ್ ಒಳಗೆ ಫಸ್ಟಿಗೆ KSEEB ಅಂತ ಟೈಪ್ ಮಾಡಿ ಫಸ್ಟಿಗೆ ಒಂದು ಬರ್ತು ನೋಡಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ. ಇದನ್ನು ಸೆಲೆಕ್ಟ್ ಮಾಡಿದರೆ ಒಂದು ಕರ್ನಾಟಕ ಸರ್ಕಾರ ಇದು SSLC ಬೋರ್ಡಿಂದ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ರೀ. ಇಲ್ಲಿ ಐತಲ್ಲ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿದರೆ ಆನ್ಲೈನ್ ಸರ್ವಿಸಸ್ ಅಂತ ಇರ್ತಾವೆ ನೋಡ್ರಿ. ಇಲ್ಲೇ ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತೆ ರೀ. ಇದು ಸೇಮ್ ಸ್ಟೆಪ್ಪನ್ನೇ ರಿವ್ಯಾಲ್ಯೂಷನ್ಗೂ 13ರಿಂದ ಸ್ಟಾರ್ಟ್ ಆಗತ್ತೆ ರೀ. ರಿವ್ಯಾಲ್ಯೂಷನ್ಗೂ ಸೇಮ್ ಸ್ಟೆಪ್ಸನ್ನು ಫಾಲೋ ಮಾಡ್ಬೇಕಾಗತ್ತೆ ರೀ. ಈಗ ಸ್ಕ್ಯಾನ್ ಕಾಪಿ ಹೆಂಗೆ ತರಿಸೋದಂತ ನೋಡೋಣ ರೀ ಈ ವಿಡಿಯೋ ಒಳಗೆ. ಇಲ್ಲೈತಲ್ಲ ಆನ್ಲೈನ್ ಸರ್ವಿಸಸ್ ಒಳಗೆ SSLC ಅಂತ ಕೊಟ್ಟಿದ್ದಾರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ಆಪ್ಷನ್ ಐತೆ ನೋಡಿರಿ, SSLC 2024 ಎಕ್ಸಾಮ್ ಫೋಟೋ ಕಾಪಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೈತಲ್ಲ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫಸ್ಟ್ ಆಪ್ಷನ್ ಐತೆ ನೋಡಿರಿ, ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ರೀ. ಇಲ್ಲೇ ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಎಂಟರ್ ದ SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಬರ್ತೀರಿ. ಅಲ್ಲಿ ಫೋಟೋ ಕಾಪಿ ಅಂತ ಇತ್ತಲ್ಲ ಅದನ್ನೇ ಇನ್ನೂ 13ರಿಂದ ಐತಲ್ಲ ಅಲ್ಲಿ ರಿವ್ಯಾಲ್ಯೂಷನ್ ಲಿಂಕ್ನು ಎನೇಬಲ್ ಆಗುತ್ತೆ ರೀ. ಅವಾಗ ಐತಲ್ಲ ರಿವ್ಯಾಲ್ಯೂಷನ್ ಸೆಲೆಕ್ಟ್ ಮಾಡಿದರೆ ಇದೇ ರೀತಿನ ಬರ್ತೀರಿ, ಅದು ಸೇಮ್ ಎಂಟರ್ ದ SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಬರ್ತೀರಿ. ಸೊ ಇದು ಈ ವಿಡಿಯೋ ಮತ್ತು ಆ ವಿಡಿಯೋ ಎರಡೂ ಸೇಮೇ ಇರುತ್ತೆ ರೀ, ಇದನ್ನೇ ಫಾಲೋ ಮಾಡ್ಬೋದು. ಈಗ ಫೋಟೋ ಕಾಪಿ ತರಿಸ್ಬೇಕಂದ್ರೆ ಫಸ್ಟಿಗೆ ಐತಲ್ಲ ನೀವು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ವ್ಯೂ ಅಂತ ಕೊಟ್ಟಮೇಲೆ ಆಟೋಮೆಟಿಕ್ ಡೀಟೇಲ್ಸ್ ಎಲ್ಲ ಪೆಂಚ್ ಆಗುತ್ತೆ ರೀ. ಇಲ್ಲಿ ನಿಮ್ಮ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಪೆಂಚ್ ಆಗಿ ನೀವು ಏನು ರಿಸಲ್ಟ್ ತೊಗೊಂಡಿದ್ರಲ್ಲ ಸಬ್ಜೆಕ್ಟ್ ವೈಸ್ ಇಲ್ಲಿ ಎಲ್ಲ ಮುಂದೆ ಬಂದಿರುತ್ತೆ ನೋಡ್ರಿ. ಇಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕಪ್ಪ ಇಲ್ಲಿ ನೀವು ಸ್ಕ್ಯಾನ್ ಕಾಪಿನ ಯಾವ ಸಬ್ಜೆಕ್ಟಿನ ತರ್ಸಾತಿರಲ್ಲ ಅದ್ರ ಮುಂದೆ ಎಸ್ ಅಂತ ಕೊಡ್ಬೇಕು ರೀ. ಎಸ್ ಅಂತ ಕೊಟ್ಕೊಳ್ಳಿ. ಇಲ್ಲಿ ನೋಡಿರಿ ಟೋಟಲ್ ಅಮೌಂಟ್ ತಾನೇ ತೊಗೊಂಡ್ಬಿಡ್ತೀರಿ. ಅದು ಒಂದು ಸಬ್ಜೆಕ್ಟ್ ಕೊಟ್ಟರೆ 400. ಅದೇ ರೀತಿ ಎಲ್ಲ ಸಬ್ಜೆಕ್ಟ್ ನೀವು ಏನಾದರೂ ಎಸ್ ಅಂತ ಕೊಟ್ಟರೆ ಇಲ್ಲಿ ನೋಡಿರಿ ಟೋಟಲ್ 400 × 6 2400 ರೂಪಾಯಿ ಆಟೋಮೆಟಿಕ್ಲಿ ಅದು ತೊಗೊಳತ್ತೆ ರೀ. ಇದೇ ರೀತಿ ಐತಲ್ಲ ನೀವು ಯಾವ ಸಬ್ಜೆಕ್ಟ್ ಬೇಕಲ್ಲ ಅದನ್ನಷ್ಟೇ ಎಸ್ ಅಂತ ಕೊಡ್ರಿ. ನಾನು ಬಾಕಿ ಎಲ್ಲ ನೋ ಅಂತ ಕೊಟ್ಟು ನೆಕ್ಸ್ಟ್ ಐತಲ್ಲ ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಬೇಕು ರೀ. ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ನ ಫಿಲ್ ಮಾಡಿ ಮೊಬೈಲ್ ನಂಬರ್ನ ಕರೆಕ್ಟ್ ಫಿಲ್ ಮಾಡಿರಿ, ಯಾಕಂದರೆ ಅದಕ್ಕೊಂದು OTP ಬರುತ್ತೆ ರೀ. ಸೊ ಐತಲ್ಲ ನೆಕ್ಸ್ಟ್ ಅಡ್ರೆಸ್ ನಿಮ್ಮ ಯಾವ ಪೋಸ್ಟಲ್ ಅಡ್ರೆಸ್ಸಿಗೆ ನೀವು ಫೋಟೋ ಕಾಪಿನ ತರಿಸ್ತಾ ಇದ್ದೀರಲ್ಲ ಆ ಒಂದು ಅಡ್ರೆಸ್ನ ಇಲ್ಲಿ ಫಿಲ್ ಮಾಡಿ ನೆಕ್ಸ್ಟ್ ಐತಲ್ಲ ಇಲ್ಲಿ ಜನರೇಟ್ OTP ಮೇಲೆ ಕೊಡ್ಬೇಕು ರೀ, ಕ್ಲಿಕ್ ಮಾಡ್ಬೇಕು. ಈ ರೀತಿ ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಡ್ಬೇಕಾಗತ್ತೆ ರೀ. ಇಲ್ಲೈತಲ್ಲ ಇದು ಸೇಮ್ ಪ್ರೊಸೆಸರ್. ಈಗ ಎಸ್ ಅನ್ನು ಅಂತ ಕೊಟ್ರಲ್ಲ ಯಾವ ಸಬ್ಜೆಕ್ಟಿನ ಫೋಟೋ ಕಾಪಿ ಬೇಕಾಗಿತ್ತಲ್ಲ ನೀವು ಅದ್ರ ಮುಂದೆ ಎಸ್ ಅಂತ ಕೊಟ್ರಲ್ಲ ಅದೇ ರೀತಿ ನೀವು ರಿವ್ಯಾಲ್ಯೂಯೇಷನ್ 13ನೇ ತಾರೀಕು ಎನೇಬಲ್ ಆಗುತ್ತಲ್ಲ ಅದೇ ರೀತಿಯೇ ಅಲ್ಲೂ ಯಾವ ಸಬ್ಜೆಕ್ಟ್ ನೀವು ಬೇಕಾಗಿತ್ತು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕಾಗಿರುತ್ತಲ್ಲ ಅದ್ರ ಮುಂದೆ ಎಸ್ ಅಂತ ಕೊಡೋದಿರುತ್ತೆ ರೀ. ಸೇಮ್ ಇದೆಲ್ಲ ಸಬ್ಮಿಟ್ ಅಂತ ಕೊಟ್ಟಮೇಲೆ OTP ಹಾಕಿ ಸಬ್ಮಿಟ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡಿರಿ ಪ್ಲೀಸ್ ನೋಟ್ ಡೌನ್ ದ ಅಪ್ಲಿಕೇಶನ್ ನಂಬರ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ಐತೆ ರೀ. ಈ ಅಪ್ಲಿಕೇಶನ್ ನಂಬರ್ನ ಒಂದು ನೋಟ್ಬುಕ್ನಲ್ಲಿ ಬರ್ಕೊಂಡು ಇಟ್ಕೋರಿ, ಇಲ್ಲ ಫೋಟೋ ತೊಗೊರಿ, ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ರಿ. ನೆಕ್ಸ್ಟ್ ಐತಲ್ಲ ಇದು ಬೇಕಾಗತ್ತೆ ರೀ ಫ್ಯೂಚರ್ ರೆಫರೆನ್ಸಿಗೆ. ನೆಕ್ಸ್ಟ್ ಐತಲ್ಲ ಮೇಕ್ ಪೇಮೆಂಟ್ ಅಂತ ಮಾಡ್ಬೇಕು ರೀ. ಮೇಕ್ ಪೇಮೆಂಟ್ ಅಂತ ಮಾಡಿದ್ಮೇಲೆ ಒಂದು ಪೇಮೆಂಟ್ ಲಿಂಕಿಗೆ ಹೋಗುತ್ತೆ ರೀ. ಅದು ಏನಿಲ್ಲ ಅದು ಪೇಮೆಂಟ್ ಲಿಂಕಿಗೆ ಹೋದ್ಮೇಲೆ ಒಂದು ಪೇಮೆಂಟ್ ಎಷ್ಟು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿರ್ತಾರಲ್ಲ ಅಷ್ಟು ಪೇಮೆಂಟ್ ಅಲ್ಲಿ ಶೋ ಆಗುತ್ತೆ ರೀ. ಆ ಪೇಮೆಂಟನ್ನು ನೀವು ಪೇಮೆಂಟ್ ಮಾಡ್ಬೋದು. ಇದೈತಲ್ಲ ಆಫ್ಲೈನ್ ಚಲನ್ ಬ್ಯಾಂಕಿಗೆ ತುಂಬೋರು ಚಲನ್ನ ಜನ್ರೇಟ್ ಮಾಡ್ಕೋಬೋದು. ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಕ್ಯಾಶ್ ಚಲನ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡಿ ಜನರೇಟ್ ಚಲನ್ ಅಂತ ಕೊಟ್ಟರೆ ಚಲನ್ ಜನರೇಟ್ ಆಗುತ್ತೆ ರೀ. ಅದನ್ನು ತೊಗೊಂಡೋಗಿ ನೀವು ಬ್ಯಾಂಕಿಗೂ ಪೇ ಮಾಡ್ಬೋದು. ಇಲ್ಲಪ್ಪ ನಾವು ಆನ್ಲೈನಾಗ ಪೇ ಮಾಡ್ತೇವೆ ಅಂದ್ರೆ ಆನ್ಲೈನ್ ಪೇಮೆಂಟ್ ಆಪ್ಷನ್ನ ತೊಗೊಂಡು ನೆಕ್ಸ್ಟ್ ಐತಲ್ಲ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿ ಒಂದು ಪೇ ನೌ ಆಪ್ಷನ್ ಬರುತ್ತೆ ರೀ. ಪೇ ನೌ ಅಂತ ಕೊಟ್ಟು ಇಲ್ಲೈತಲ್ಲ ಒಂದು ಆನ್ಲೈನ್
ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಮಾಡುವಂಥ ಗೇಟ್ವೇ ಬರ್ತಿರಲಿಲ್ಲ. UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವ್ದು ಬೇಕಿದ್ದಿಲ್ಲ, ನೀವು ಅದನ್ನು ತೊಗೊಂಡಿಲ್ಲೇ ಈಸಿಯಾಗಿ ಪೇಮೆಂಟ್ ಮಾಡಿ ಒಂದು ಅಕ್ನಾಲಜ್ಮೆಂಟ್ ಬರ್ತೀರಿ. ಆ ಅಕ್ನಾಲಜ್ಮೆಂಟ್ನ ಪ್ರಿಂಟ್ಔಟ್ ತೊಗೊಂಡು ಇಟ್ಕೋಬೋದು ರೀ. ಇಲ್ಲ ನಿಮ್ಮ ಕಸ್ಟಮರ್ ಹಾಕ್ತಾ ಇದ್ದರೆ ಕಸ್ಟಮರ್ಗೆ ಪ್ರಿಂಟ್ಔಟ್ ತೆಗೆದು ಕೊಡ್ಬೋದು ರೀ. ಅದನ್ನು ಐತಲ್ಲ ಇಷ್ಟು ಮಾಡಿದರೆ ಸಿಂಪಲ್ಲಾಗಿ ನೀವು ಫೋಟೋ ಕಾಪಿಗೆ ನಿಮ್ಮ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡ್ಬೋದು ರೀ. ಅದೇ ರೀತಿ ಇದೇ 13ನೇ ತಾರೀಕಿಂದ ಇದು ರಿವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ ರೀ. ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿ ರಿವ್ಯಾಲ್ಯೂಯೇಷನ್ ಕೂಡ ಅಪ್ಲೈ ಮಾಡ್ಬೋದು ರೀ. ನಿಮ್ಗೆ ಈ ವಿಡಿಯೋ ಕುರಿತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಿಮಗೆ ಹೆಲ್ಪ್ ಮಾಡ್ತೇವೆ ರೀ. ಇದೇ ರೀತಿ ಹೆಚ್ಚಿನ ವಿಡಿಯೋ ನೋಡೋಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಒತ್ತಿರಿ.